ಹೆಂಗಿದೆ? ಕನ್ಫ್ಯೂಸ್ ಮಾಡಬೇಡಿ. ಇವತ್ತು ನಾವು ಕುಂದಾಪುರದಲ್ಲಿರೋ ಈಶಾನ್ಯ ಕೆಫೆಗೆ ಹೋಗ್ತಾ ಇದ್ದೀವಿ. ವೀಕ್ ಡೇಸಲ್ಲೇ ಹೋಗಿದ್ದು, ಬಟ್ ಜನ ಎಷ್ಟಿದ್ದಾರೆ ಅಂತ ಅಂದರೆ ನಾನು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ನೀವೇ ಕೇಳಿಸ್ಕೊಳ್ಳಿ. ಗ್ಲಾಸ್ ಜಗಲ್ಲಿ ನೀರು ಇಟ್ಟಿದ್ದಾರೆ, ಅದಕ್ಕೆ ಪುದೀನ ಮತ್ತು ಲೆಮನ್ ಪೀಸ್ ಕಟ್ ಮಾಡಿ ಹಾಕಿದ್ದಾರೆ. ಮಸಾಲಾ ಫ್ರೈಸ್ ಆರ್ಡರ್ ಮಾಡಿದ್ವಿ ಫಸ್ಟು, ಅದಕ್ಕೆ ಎಕ್ಸ್ಟ್ರಾ ಮಯೋನೀಸ್ ತೊಗೊಂಡ್ವಿ. ಮಯೋನೀಸಿಗೆ 30 rupees ಆ್ಯಂಡ್ ಮಸಾಲಾ ಫ್ರೈಸ್ಗೆ 50 rupees. 2 ಮಸಾಲಾ ಫ್ರೈಸ್ಗೆ ಮಯೋನೀಸ್ ಆ್ಯಕ್ಚುಲಿ ಕರೆಕ್ಟಾಗಿ ಸಾಕಾಗುತ್ತೆ. ಮತ್ತು ಪಾವ್ ಭಾಜಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ, ಗೋಬಿ 65 ಎಲ್ಲದೂ ಇಲ್ಲಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೂಡಲ್ಸು ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನು ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನೀವೇನಾದರೂ ಈಶಾನ್ಯ ಕೆಫೆಗೆ ಹೋದರೆ ನೂಡಲ್ಸ್ನ ಒಂದ್ಸರಿ ಟ್ರೈ ಮಾಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಪಿಜ್ಜಾ ಬರ್ಗರು ನಾನು ಟ್ರೈ ಮಾಡಿದ್ದೀನಿ, ಓಕೆ ಇದೆ, ಅಪ್ ಟು ದ ಮಾರ್ಕ್ ಇಲ್ಲ. ಆ್ಯಕ್ಚುಲಿ ಪ್ರಮೋಟ್ ಮಾಡ್ತಿದ್ದೀನಿ ನಿಮ್ಮಿಬ್ಬರನ್ನ. ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಇಲ್ಲಿ ನನಗೆ 2 ಐಸ್ ಕ್ರೀಮ್ ತುಂಬಾ ಫೇವ್ರೇಟ್. ಫಸ್ಟ್ ಬಂದುಬಿಟ್ಟು ಈಶಾನ್ಯ ಸ್ಪೆಷಲ್ ಐಸ್ ಕ್ರೀಮ್ ಅಂತ, ಅದು ಚೆನ್ನಾಗಿರುತ್ತೆ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಕೆರಮಲೈಸ್ಡ್ ಆ್ಯಪಲ್ ಸಂಡೆ ಅಂತ, ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಗಡ್ಬಡು ಚೆನ್ನಾಗಿರುತ್ತೆ. ಆಮೇಲೆ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮು ನೀವು ಟ್ರೈ ಮಾಡ್ಬೋದು. अभी बोलना ईशान्य स्पेशल गड़बड़ हाँ वो कंटेनर है, वो पहले जो सब गड़बड़ कंटेनर समझिए। हाँ कैसा आएगा? वो मंचूरियन कंटेनर है, ठीक है। पहले ऐसे लेयर में आता है ना, अभी वो राउंड में आएगा। ठीक है चलेगा। ಇವಾಗ ನೀವು ನೋಡ್ತಿರೋದು ಆ್ಯಕ್ಚುಲಿ ಡ್ರೀಮ್ ಗರ್ಲ್ ಅಂತ ಐಸ್ ಕ್ರೀಮ್ ಹೆಸರು. ನೋಡೋಕ್ಕೆ ಮಾತ್ರ ಆ್ಯಕ್ಚುಲಿ ಚೆನ್ನಾಗಿದೆ, ಟೇಸ್ಟ್ ಅಷ್ಟು ಚೆನ್ನಾಗಿಲ್ಲ. ನೀವು ಇವಾಗ ಅರ್ಧ ತಿಂದ ತಕ್ಷಣ ನಿಮ್ಗೆ ಅದು ಬೇಡ ಅಂತ ಅನಿಸುತ್ತೆ. ನನಗೆ ಆ್ಯಕ್ಚುಲಿ ಇಷ್ಟ ಆಗಿಲ್ಲ ಅದು. ಫೀಡ್ಬ್ಯಾಕೆಲ್ಲ ಕೊಟ್ಟು ಅಲ್ಲೇ ಕೇಕ್ ವಾಲ ಇದೆ, ನೀವು ಅಲ್ಲಿಂದನೇ ಆ್ಯಕ್ಚುಲಿ ಪೇಸ್ಟ್ರೀಸ್ ಎಲ್ಲ ಆರ್ಡ್ರ್ ಮಾಡ್ಬೋದು. ಸೊ ನಾವು ಮನೆಗೆ ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ನೋಡೋಕ್ಕೆ ಬಂದಿದ್ವಿ. ನಿಮ್ಮ ಬರ್ಡೇಗೆಲ್ಲ ಕೇಕ್ ವಾಲದಿಂದ ಕೇಕ್ ಕಸ್ಟಮೈಸ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಇದು ತಗೊಂಡೆ, ಮಫಿನ್ ತಗೊಂತೆ. ಆಲ್ಮಂಡ್ ಅಲ್ಫಾನ್ಸೋ ತಗೊಂಡಿತ್ತಲ್ಲ, ಮ್ಯಾಂಗೋ ಪೇಸ್ಟ್ ಇದಾ? ಮ್ಯಾಂಗೋ ಟ್ರೈ ಮಾಡಿಲ್ಲ. ಓಕೆ ನಂಗೊಂದು ಇನ್ನೊಂದು ಹೇಳಕ್ಕೆ ಮರ್ತೋದೆ. ನಾನು ಲಾಸ್ಟ್ ಟೈಮ್ ಬಂದಾಗ ರೆಡ್ ವೆಲ್ವೆಟ್ ಪೇಸ್ಟ್ರೀಸ್ ಆರ್ಡ್ರ್ ಮಾಡಿ ಅಲ್ಲೇ ತಿಂದಿದ್ದೆ, ತುಂಬಾ ಹಾರ್ಡ್ ಇತ್ತು, ಚೆನ್ನಾಗಿರಲಿಲ್ಲ. ಅದಾದಮೇಲೆ ನಂದು ರೀಸೆಂಟಾಗಿ 25th ಬರ್ಡೇ ಸೆಲೆಬ್ರೇಟ್ ಮಾಡಿದೆ ಅಲ್ಲ, ಕೇಕ್ ವಾಲದಿಂದನೇ ಆ್ಯಕ್ಚುಲಿ ರೆಡ್ ವೆಲ್ವೆಟ್ ಕಸ್ಟಮೈಸ್ ಕೇಕ್ ಮಾಡಿದ್ವಿ. ಅದು ಆ್ಯಕ್ಚುಲಿ ತುಂಬಾ ಸಾಫ್ಟಾಗಿ ಚೆನ್ನಾಗಿತ್ತು. ನನ್ನ ಬರ್ಡೇ ಬ್ಲಾಗ್ ಇನ್ನೂ ನೋಡಿಲ್ವೋ ಪ್ಲೀಸ್ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ. ಇವಾಗ ಹೋಗ್ತಿರೋದು ಎಮ್ ಕೆಫೆ ಅಂತ. ನೀವು ನೋಡ್ತಿರ್ಬೋದು ಆ್ಯಂಬಿಯನ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ. ಸೊ ಎಮ್ ಕೆಫೆ ಮತ್ತು ಈಶಾನ್ಯ ಕೆಫೆ ಅವ್ರದ್ದು ಡೆಡಿಕೇಟೆಡ್ ಪಾರ್ಕಿಂಗ್ ಸ್ಪೇಸ್ ತುಂಬಾ ಕಡಿಮೆ ಇದೆ. ಸೊ ಒಂದು ಸ್ವಲ್ಪ ಜನ ಎಲ್ಲ ರಶ್ ಆದಾಗ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಸಿಗೋಲ್ಲ, ನೀವು ಹುಡುಕ್ಬೇಕಾಗತ್ತೆ ಎಲ್ಲಾದರೂ ಆಚೆ ಸೈಡು ಬೇರೆ, ಅಂದರೆ ಆ ಕೆಫೆಗಿಂತ ದೂರ ಹೋಗಿ ನೀವು ಪಾರ್ಕಿಂಗ್ ಮಾಡಬೇಕಾಗತ್ತೆ. ಮಹಾಲಕ್ಷ್ಮಿ ರೆಸ್ಟೋರೆಂಟ್ ಮತ್ತು ಎಮ್ ಕೆಫೆ ಎರಡೂ ಒಂದೇ. ಅಷ್ಟು ಆ್ಯಕ್ಚುಲಿ ಎಮ್ ಕೆಫೆ ಆಗಿರೋದು, ಅದಾದಮೇಲೆ ಈಶಾನ್ಯ ಕೆಫೆ ಓಪನ್ ಆಗಿರೋದು. ಸೊ ಫಸ್ಟು ಎಮ್ ಕೆಫೆ ಸ್ಟಾರ್ಟ್ ಆದಾಗ ಫುಲ್ ರಶ್ ಇರ್ತಿತ್ತು, ತುಂಬಾ ಕ್ಯೂ ಎಲ್ಲ ಇತ್ತು. ಇವಾಗ ಈಶಾನ್ಯ ಕೆಫೆ ಓಪನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜನ ಎರಡು ಕಡೆ ಸ್ಪ್ಲಿಟ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಮೆನುನೆಲ್ಲ ಚೆಕ್ ಮಾಡ್ತಾ ಇದ್ದೆ ಏನು ಆರ್ಡ್ರ್ ಮಾಡಬೇಕು ಅಂತ. ಆ್ಯಂಡ್ ಎಮ್ ಕೆಫೆಯಲ್ಲಿ ಆ್ಯಕ್ಚುಲಿ ಚಾಟ್ಸ್ ಸಿಗುತ್ತೆ, ನಿಮಗೆ ಈಶಾನ್ಯ ಕೆಫೆಯಲ್ಲಿ ಆ್ಯಕ್ಚುಲಿ ಚಾಟ್ಸ್ ಐಟಮ್ ಏನೂ ಸಿಗೋಲ್ಲ. ಸೊ ನಾನಿಲ್ಲಿ ಯೂಶ್ವಲಾಗಿ ಮಸಾಲೆ ಪುರಿ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಪಾನಿಪುರಿನೂ ಓಕೆ, ಬಟ್ ಪಾನಿ ಒಂದು ಸ್ವಲ್ಪ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಪಾನಿಪುರಿನೂ ನೀವು ಟ್ರೈ ಮಾಡ್ಬೋದು.
ಕೆಫೆಗೆ ವಿಸಿಟ್ ಮಾಡಿದೆ. ಪಾನಿಪುರಿ, ಮಸಾಲೆ ಪೂರಿ, ಬೇಲ್ಪುರಿ ಎಲ್ಲ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಗೋಬಿ ಮಂಚೂರಿ, ಗೋಬಿ 65, ಮಶ್ರೂಮ್ ಮಂಚೂರಿ ಟ್ರೈ ಮಾಡಿದ್ದೀನಿ ನಾನು. ನಂಗೆ ಮಶ್ರೂಮ್ ಮಂಚೂರಿ ಇಷ್ಟ ಆಯಿತು. ಗೋಬಿ ಮಂಚೂರಿ ಒಂದಿನ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಸೆಕೆಂಡ್ ಅದು ಇಷ್ಟ ಆಗಿ ನೆಕ್ಸ್ಟ್ ಇನ್ನೊಂದು ಸರಿ ಹೋಗಿದ್ದೆ, ಆವಾಗ ನನಗೇನು ಅಷ್ಟು ಇಷ್ಟ ಆಗಿರಲಿಲ್ಲ ಗೋಬಿ ಮಂಚೂರಿ. ಮತ್ತು ನಾನು ಪನ್ನೀರ್ ಯೂಶ್ವಲಾಗಿ ಹೇಟ್ ಮಾಡ್ತೀನಿ, ನಂಗೆ ಪನ್ನೀರ್ ಐಟಮ್ ಏನೂ ಇಷ್ಟ ಆಗಲ್ಲ. ಇಲ್ಲಿ ಪನ್ನೀರ್ ಟಿಕ್ಕಾ ಚೆನ್ನಾಗಿತ್ತು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆ್ಯಕ್ಚುಲಿ. ತುಂಬಾ ಖುಷಿ ಆಗುತ್ತೆ ನೀವು ಒಂದ್ಸರಿ ಎಮ್ ಕೆಫೆಗೆ ಎಂಟ್ರ್ ಆದಾಗ. ಹಾಗೆ ಕ್ಲೀನು ಅಷ್ಟೇ, ತುಂಬಾ ಕ್ಲೀನ್ ಇದೆ ಅಂತ ಹೇಳ್ಬೋದು. ಇಷ್ಟ ಆಯ್ತಾ? ಪೂರಿ ತಿಂದೆ, ಸೊ ನೆಕ್ಸ್ಟ್ ಪಾನಿಪುರಿ ಬ್ಯಾಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಹೆಂಗಿದೆ? ಫಸ್ಟ್ ಪೂರಿ ತಿಂದೆ, ಒಂಥರ ಮುಂಚೆ ಟೇಸ್ಟ್ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಇನ್ನೊಂದು ಪೂರಿ ತಿಂದೆ, ಇಷ್ಟ ಆಗಿಲ್ಲ. ಆಮೇಲೆ ಪಾನಿನೂ ಅಷ್ಟು ಚೆನ್ನಾಗಿರಲಿಲ್ಲ ಆ ದಿನ. ಅದಾದಮೇಲೆ ಪೂರಿನೂ ಅಷ್ಟೇ ಮೆತ್ತಗಾಗಿತ್ತು, ನಂಗೆ ಇಷ್ಟ ಆಗಿರಲಿಲ್ಲ. ಟೋಟಲಾಗಿ ಪಾನಿಪುರಿ ಇಷ್ಟ ಆಗಿಲ್ಲ. ಕಷ್ಟಪಟ್ಟು ತಿಂದಿದ್ದೆ, ಆರ್ಡ್ರ್ ಮಾಡಿದ್ದೆ ಅಲ್ಲ, ಅದಕ್ಕೆ ನಾನೇ ತಿನ್ನಬೇಕಾಗಿತ್ತು. ಸೊ ಕಷ್ಟಪಟ್ಟು ಪಾನಿಪುರಿ ಫಿನಿಷ್ ಮಾಡಿದೆ. ಪೇಸ್ಟ್ರೀಸ್ ಎಲ್ಲ ಇಲ್ಲಿ ಬೆಸ್ಟ್ ಇದೆ, ನೀವು ಟ್ರೈ ಮಾಡ್ಬೋದು, ಟ್ರೈ ಮಾಡಿ. ಆ್ಯಂಡ್ ವೆಜ್ ನೂಡಲ್ಸ್ ಆರ್ಡ್ರ್ ಮಾಡಿದ್ವಿ, ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ಗ್ರೇವಿ ಪಾಸ್ತಾ ಅಲ್ಲ, ಆಮೇಲೆ ಒಂದು ಗೋಬಿ ಮಂಚೂರಿಯನ್, ಡ್ರೈ ಗೋಬಿ ಮಂಚೂರಿಯನ್, ಗ್ರೇವಿನೂ ಹೆಂಗಿದೆ? ಓಕೆ, ಚೆನ್ನಾಗಿದೆ. ವೆಜ್ ನೂಡಲ್ಸ್ ವಿತ್ ಗೋಬಿ ಕರಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು, ನೀವು ಟ್ರೈ ಮಾಡಿ. ಸೊ ನಾನು ಗಡ್ಬಡ್ ಮತ್ತು ಮಹಾಲಕ್ಷ್ಮಿ ಸ್ಪೆಷಲ್ ಆರ್ಡ್ರ್ ಮಾಡಿದ್ವಿ. ಗಡ್ಬಡ್ ಅಷ್ಟೇ ನಂಗೆ ಇಷ್ಟ ಆಗಿಲ್ಲ, ತುಂಬ ಎಕ್ಸ್ಟ್ರಾ ಜಲ್ಲಿ ಅದೆಲ್ಲ ನನಗೆ ಸಿಗ್ತಾಯಿತ್ತು, ನಂಗೆ ಅದಕ್ಕೆ ಇಷ್ಟ ಆಗಲ್ಲ. ಲಕ್ಷ್ಮಿಗಿಂತ ಈಶಾನ್ಯದಲ್ಲೇ ಐಸ್ ಕ್ರೀಮ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ನೀವು ತಿಂದರೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆ್ಯಕ್ಚುಲಿ. ಚಾರ್ಟ್ಸ್ ಎಲ್ಲ ಬಂದರೆ ನೀವು ಇಲ್ಲೇ ಬರಬೇಕಾಗತ್ತೆ, ಬಿಕಾಸ್ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಈಶಾನ್ಯದಲ್ಲಿ ಇಲ್ಲ. ಲಕ್ಷ್ಮಿ ಮತ್ತು ಈಶಾನ್ಯದಲ್ಲಿ ನನ್ನ ಫೇವ್ರೇಟ್ ಈಶಾನ್ಯ, ಬಿಕಾಸ್ ಫುಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟೇ ಆಗಿರುತ್ತೆ ಫುಡ್, ಅದಕ್ಕೆ ಇಷ್ಟ. ಐಸ್ ಕ್ರೀಮು ಅಷ್ಟೇ ಫಾ ಬೆಟರ್ ಅಂತ ಹೇಳ್ಬೋದು ಈಶಾನ್ಯದಲ್ಲಿ. IT ಜಾಬ್ ಮಾಡ್ತಾ ವಿಲಾಗಿಂಗ್ ಮಾಡೋದು ತುಂಬಾ ಚಾಲೆಂಜಿಂಗ್, ಬಟ್ ನಿಮ್ಮ ಕಮೆಂಟ್ ಎಲ್ಲ ನೋಡಿದರೆ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಮತ್ತು ನೀವು ನಂಗೆ ಸಜೆಸ್ಟ್ ಮಾಡ್ತೀರಾ ಯಾವ ಥರ ಲಾಗ್ ನೆಕ್ಸ್ಟ್ ಮಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ.